ಬಯೋಮೆಟ್ರಿಕ್ ಮಾಡಿಸಿದ ಎಲ್ಲ ಗೃಹಲಕ್ಷ್ಮಿಯರ ಖಾತೆಗಳಿಗೆ 2,000 ರೂಪಾಯಿ ಜಮಾ ಆಗ್ತಾ ಇದೆ 31ನೇ ಕಂತಿನ ಹಣ. ಸೊ ಹಾಗಾದ್ರೆ 2,400 ಕೋಟಿ ಹಣ ಏನ್ ಈಗಾಗಲೇ ಬಿಡುಗಡೆ ಆಗಿತ್ತು ನೋಡಿ, ಹಣಕಾಸು ಇಲಾಖೆದಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದಿತ್ತು. ಅದು ಹೋಲ್ಡ್ ಆಗಿದೆ, ಅಲ್ಲಿಯೇ ಸ್ಟಾಪ್ ಮಾಡಲಾಗಿದೆ. ಯಾಕಂತ ಕೇಳೋದಾದ್ರೆ ನೀವು ಬಯೋಮೆಟ್ರಿಕ್ ಮಾಡಿಸಿರಲಿಲ್ಲ. ಈಗಾಗಲೇ ಯಾರು ಬಯೋಮೆಟ್ರಿಕ್ ಮಾಡಿಸಿದಿರಿ ನಿಮ್ಮೆಲ್ಲರ ಖಾತೆಗಳಿಗೆ ದುಡ್ಡನ್ನ ಜಮಾ ಮಾಡ್ಲಿಕ್ಕೆ ಪ್ರಾರಂಭಿಸ್ತಾ ಇದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ. ಸೊ ಹಾಗಾದ್ರೆ ಬಯೋಮೆಟ್ರಿಕ್ ಮಾಡಿಸಿದರಾ ಅಥವಾ ಇಲ್ವಾ, ಅದನ್ನ ಹೇಗೆ ಮಾಡಿಸ್ಕೊಳ್ಳೋದು? ಈಗಾಗಲೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಡಾಕ್ಯುಮೆಂಟ್ಸ್ ಕೊಟ್ರಿ, ಜೊತೆಗೆ ಅಂಗನವಾಡಿ ಕೇಂದ್ರಗಳಲ್ಲಿ ಡಾಕ್ಯುಮೆಂಟ್ಸ್ ಗಳನ್ನ ಕೊಟ್ರಿ. ಸೊ ಹೀಗೆ ನಾನಾ ರೀತಿಯ ಕೆಲಸಗಳನ್ನ ಮಾಡಿದ್ರಿ, ಆದ್ರೆ ಉಳಿದಿರತಕ್ಕಂಥದ್ದು ಬಯೋಮೆಟ್ರಿಕ್ ಮಾತ್ರ. ಸೊ ಹಾಗಾದ್ರೆ ಇದಕ್ಕೋಸ್ಕರ ಯಾವ ಯಾವ ಡಾಕ್ಯುಮೆಂಟ್ಸ್ ಗಳನ್ನ ತೆಗೆದುಕೊಂಡು ಹೋಗ್ಬೇಕು, ಎಲ್ಲಿ ಹೋಗಬೇಕು, ಯಾವ ರೀತಿಯಾಗಿ ಮಾಡಿಸ್ಬೇಕು ಎಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಸ್ನೇಹಿತರೆ, ಗೃಹಲಕ್ಷ್ಮಿಯಲ್ಲಿ ಒಟ್ಟಾರೆಯಾಗಿ 1,24,48,000 ಮಹಿಳೆಯರಿದ್ದೀರಿ. ಅದರಲ್ಲಿ ಇನ್ನೂ ಕೂಡ ಹೆಚ್ಚಿನ ಮಹಿಳೆಯರನ್ನ ತೆಗೆದಾಕುವಂತಹ ಸಾಧ್ಯತೆ ಇದೆ ಈ ಬಯೋಮೆಟ್ರಿಕ್ ಕಾರಣದಿಂದಾಗಿ. ಯಾಕೆ ಬಯೋಮೆಟ್ರಿಕ್ ಹೇಳಿದ್ರು ಅನ್ನುವಂಥದ್ದನ್ನ ನಾವು ಮೊದಲು ತಿಳ್ಕೊಳ್ಳೋಣ. ನಂತರ ಎರಡನೇ ಟಾಪಿಕ್ ಏನಪ್ಪಾ ಅಂದ್ರೆ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬಯೋಮೆಟ್ರಿಕ್ ಮಾಡಿಸ್ಕೊಳ್ಳೋದು ಹೇಗೆ, ನೆಕ್ಸ್ಟ್ ಗೃಹಲಕ್ಷ್ಮಿ 31ನೇ ಕಂತಿನ ಹಣ ಯಾವ ಹಂತಕ್ಕೆ ಬಂದಿದೆ, ಮೊದಲನೇ ಹಂತದಲ್ಲಿ ಯಾವ ಜಿಲ್ಲೆಗಳಿಗೆ ಬರುತ್ತೆ. ಸೊ ಒಂದೊಂದಾಗಿನೇ ಹೇಳ್ತಾ ಹೋಗ್ತೀನಿ, ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ, ಬಹಳ ಇಂಪಾರ್ಟೆಂಟ್ ಮಾಹಿತಿ. ಗೃಹಲಕ್ಷ್ಮಿಯರು ಈ ವಿಷಯವನ್ನ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿದೆ. ಸೊ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ತಡ ಮಾಡೋದು ಬೇಡ ಸ್ನೇಹಿತರೆ, ಈ ಗೃಹಲಕ್ಷ್ಮಿಯಲ್ಲಿ ಒಟ್ಟಾರೆಯಾಗಿ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಆಗ್ತಾ ಇದೆ. ಆ ಕಡೆ ನೀವು ಡಾಕ್ಯುಮೆಂಟ್ಸ್ ಕೊಟ್ಟು ಬಂದಿದ್ರಿ, ಅಂಗನವಾಡಿ ಕೇಂದ್ರಗಳಲ್ಲಿ ಮುಖ್ಯವಾಗಿ ಕೊಡ್ಬೇಕಾಗಿರೋದು ಇಂಪಾರ್ಟೆಂಟ್ ಇತ್ತು, ಅಂಗನವಾಡಿ ಕೇಂದ್ರಗಳಲ್ಲಿ ಕೊಟ್ಟಿದ್ದೀರಿ. ಒಂದು ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ವೋಟರ್ ಐಡಿ ಮತ್ತು ನೀವು ಅರ್ಜಿಯನ್ನ ಸಲ್ಲಿಸಿದಿರಿ ಎನ್ನುವಂತಹ ಒಂದು ಪ್ರಮಾಣ ಪತ್ರ. ಅದನ್ನ ನೀವು ಗ್ರಾಮ 1 ಕರ್ನಾಟಕ 1 ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ತಕೊಂಡ್ಬಂದಿರಿ. ನೀವು ರೇಷನ್ ಕಾರ್ಡ್ ಕೊಟ್ರೆ ಆ ಒಂದು ಪತ್ರವನ್ನ ಕೊಡ್ತಾರೆ. ಆ ಪತ್ರವನ್ನ ಈ ಡಾಕ್ಯುಮೆಂಟ್ಸ್ ಗಳ ಜೊತೆಗೆ ಅಟ್ಯಾಚ್ ಮಾಡಿ ಅಂಗನವಾಡಿ ಕೇಂದ್ರಗಳಲ್ಲಿ ಇರ್ತಕ್ಕಂತಹ ಆಶಾ ಕಾರ್ಯಕರ್ತೆಯರ ಕೈಯಲ್ಲಿ ಕೊಟ್ಟು ಬಂದಿದ್ದೀರಿ. ಓಕೆ, ಇದಿಷ್ಟು ಸ್ಟೆಪ್ ಬೈ ಸ್ಟೆಪ್ ನೀವು ಮಾಡಿದಿರಿ. ಇದೆಲ್ಲವೂ ಕೂಡ ಕಂಪ್ಲೀಟ್ ಆಗಿದೆ. ಇಲ್ಲಿಗೆ ನಿಮ್ಮ 70% ಕೆಲಸ ಮುಗಿದೋಗಿದೆ. ಹೌದು, 70% ಕೆಲಸ ಮುಗಿದಿದೆ. ಇನ್ನು ಉಳಿದಿರ್ತಕ್ಕಂತಹ 30% ಕೆಲಸ ಏನಪ್ಪಾ ಅಂದ್ರೆ ಬಯೋಮೆಟ್ರಿಕ್. ಈ ಬಯೋಮೆಟ್ರಿಕ್ ಯಾಕೆ ಮಾಡಿಸ್ತಾ ಇದ್ದಾರೆ ಇದನ್ನ ನಾವು ತಿಳ್ಕೊಳ್ಳೋಣ, ತದನಂತರ ಹೇಗೆ ಮಾಡಿಸ್ಕೊಳ್ಳೋದು ಅಂತ ಹೇಳ್ತೀನಿ. ಈ ಬಯೋಮೆಟ್ರಿಕ್ ಮಾಡಿಸ್ಲಿಕ್ಕೆ ಮೂಲ ಕಾರಣ ಏನಪ್ಪಾ ಅಂದ್ರೆ ಮೃತಪಟ್ಟವರ ಕಾರಣಕ್ಕಾಗಿ ಸರ್ಕಾರ ರಿವೆರಿಫಿಕೇಶನ್ ಹೊಸದಾಗಿ ಅರ್ಜಿ ಹಾಕ್ಲಿಕ್ಕೆ ಹೇಳಿದ್ದೇ ಈ ಮೃತಪಟ್ಟವರು ಮತ್ತು ಫೇಕ್ ಡಾಕ್ಯುಮೆಂಟ್ಸ್ ಗಳಿಂದ ಅರ್ಜಿಯನ್ನ ಸಲ್ಲಿಸಿದಂತವರು ಮತ್ತು ಒಂದು ಮನೆಯಲ್ಲಿ 2-2, 3-3 ರೇಷನ್ ಕಾರ್ಡ್ ಗಳನ್ನ ಹೊಂದಿದಂತವರು. ಈ ಒಂದು ಕಾರಣಕ್ಕಾಗಿ ಈ ಎಲ್ಲಾ ಒಂದು ಡಾಕ್ಯುಮೆಂಟ್ಸ್ ಗಳ ವೆರಿಫಿಕೇಶನ್ ಆಗ್ತು. ಜೊತೆಗೆ ಈಗ ಈ ಒಂದು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಆಗಿದೆ, ಹಾಗಾದ್ರೆ ಈ ಬಯೋಮೆಟ್ರಿಕ್ ಮಾಡುವಂತಹ ಅವಶ್ಯಕತೆ ಆದ್ರೂ ಏನಿತ್ತು ಅಂತ ನೀವು ಕೇಳಬಹುದು. ಸ್ನೇಹಿತರೆ, ಡಾಕ್ಯುಮೆಂಟ್ಸ್ ಗಳನ್ನ ನಿಮ್ಮ ಮನೆಯವರು ಯಾರು ಬೇಕಾದ್ರೂ ಹೋಗಿ ಕೊಡಬಹುದು, ಅಂಗನವಾಡಿ ಕೇಂದ್ರಗಳಿಗೆ ಯಾರು ಬೇಕಾದ್ರೂ ಕೂಡ ಹೋಗಿ ಕೊಡಬಹುದು. ಆದ್ರೆ ಬಯೋಮೆಟ್ರಿಕ್ ಮುಖ್ಯವಾಗಿ ಮುಖ್ಯಸ್ಥೇನೆ ಮಾಡಬೇಕಾಗತ್ತೆ. ಮುಖ್ಯಸ್ಥೆ ತೀರಿ ಹೋಗಿದಾರಾ ಅಥವಾ ಇಲ್ವಾ, ಆ ಮುಖ್ಯಸ್ಥೆಯ ಹೆಸರಿನಲ್ಲಿ ಡಾಕ್ಯುಮೆಂಟ್ಸ್ ಗಳನ್ನ ನೀವು ಕೂಡ ಹೋಗಿ ಕೊಟ್ಟಿರಬಹುದು. ಮೃತಪಟ್ಟವರಿಗೆ ಹೇಳ್ತಾ ಇದ್ದೀನಿ. ಸೊ ಅದಕ್ಕಾಗಿ ಆ ಮೃತಪಟ್ಟವರ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ಕೊಟ್ಟು ಬಂದಿರಬಹುದು. ಅದಕ್ಕಾಗಿ ಸರ್ಕಾರ ಬಯೋಮೆಟ್ರಿಕ್ ಮಾಡಿಸ್ಲಿಕ್ಕೆ ಹೇಳಿದೆ. ತಂಬನ್ನ ಬದುಕಿದ್ದವರು, ಅರ್ಹತೆಯನ್ನು ಹೊಂದಿದಂತವರು ಕೊಟ್ಟು ಬರ್ತಾರೆ, ಮೃತಪಟ್ಟವರಂತರೂ ತಂಬು ಕೊಡ್ಲಿಕ್ಕೆ ಆಗೋದಿಲ್ಲ. ಇದಕ್ಕಾಗಿ ಸರ್ಕಾರ ಬಯೋಮೆಟ್ರಿಕ್ ಕಡ್ಡಾಯ ಮಾಡ್ಬಿಡ್ತು. ಇದು ಪ್ರಾರಂಭದಲ್ಲಿ ಕೂಡ ಹೇಳಿತ್ತು, ಈಗ್ಲೂ ಕೂಡ ಹೇಳ್ತಾ ಇದೆ, ಬಯೋಮೆಟ್ರಿಕ್ ಮಾಡಿಸಿದವರಿಗೆ ಮಾತ್ರ ನಾವು ದುಡ್ಡು ಕೊಡ್ತೀವಿ ಅಂತ. ಇದೇ ಒಂದು ಮೂಲ ಕಾರಣ. ಯಾರು ಮೃತಪಟ್ಟಿದ್ದಾರೆ ಅವರು ಬಯೋಮೆಟ್ರಿಕ್ ಮಾಡ್ಲಿಕ್ಕೆ ಆಗೋದಿಲ್ಲ, ಮೃತಪಟ್ಟಿಲ್ಲ ನೋಡಿ, ಯಾರು ಅರ್ಹತೆ ಹೊಂದಿದ್ದಾರೆ ನೋಡಿ, ಅದಕ್ಕಾಗಿ ಅವರು ಬಯೋಮೆಟ್ರಿಕ್ ಕೊಡಬಹುದು. ಈ ಮೃತಪಟ್ಟವರ ಅಕೌಂಟ್ ಗಳಿಗೆ ಸರ್ಕಾರ ದುಡ್ಡು ಜಮಾ ಮಾಡ್ತಾ ಮಾಡ್ತಾ 100 ಕೋಟಿ ಈಗಾಗಲೇ ನಷ್ಟ ಅನುಭವಿಸಿದೆ. ಮತ್ತೆ ನಷ್ಟವನ್ನ ಅನುಭವಿಸ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ಬಿಟ್ಟು ಈ ರೂಲ್ಸ್ ಗಳನ್ನ ತಂದು ಹೊಸದಾಗಿ ಅರ್ಜಿ ಸಲ್ಲಿಸ್ಲಿಕ್ಕೆ ಹೇಳ್ತು. ಇದೆಲ್ಲ ಕಾರಣಗಳಿಂದಾಗಿ ಅರ್ಜಿ ಸಲ್ಲಿಸ್ಲಿಕ್ಕೆ ಹೇಳಿದ್ದಾರೆ. ಈಗ ಬಯೋಮೆಟ್ರಿಕ್ ಮಾಡಿಸೋದು ಹೇಗೆ? ಏನು ಇಲ್ಲ, ನೀವು ಹಳ್ಳಿಯಲ್ಲಿದ್ದೀರಾ ಅಥವಾ ಸಿಟಿಯಲ್ಲಿದ್ದೀರಾ, ನೀವು ಗ್ರಾಮ 1 ಕರ್ನಾಟಕ 1 ಬಾಪೂಜಿ ಸೇವಾ ಕೇಂದ್ರಗಳಿಗೆ ಹೋಗ್ಬೇಕಾಗತ್ತೆ. ನಿಮ್ಮ ತಾಲೂಕಿನಲ್ಲಿ ಇರ್ತಕ್ಕಂತಹ ಈ ಒಂದು ಕೇಂದ್ರಗಳಿಗೆ ಹೋಗಿ, CSS ಸೆಂಟರ್ ಗಳಿಗಾದ್ರೂ ಹೋಗಿ ಅಥವಾ ಬೆಂಗಳೂರು 1 ಗಳಿಗಾದ್ರೂ ಹೋಗಿ, ಅಲ್ಲಿರ್ತಕ್ಕಂತಹ ಕೆಲಸ ಕಾರ್ಮಿಕರ ಹತ್ರ ಹೇಳಿ
ಈ ರೀತಿ ಬಯೋಮೆಟ್ರಿಕ್ ಮಾಡೋದಿದೆ ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಆಟೋಮೆಟಿಕ್. ಯಾಕಂದ್ರೆ ಈಗ ಎಲ್ಲ ಕಡೆನೂ ಕೂಡ ಬಯೋಮೆಟ್ರಿಕ್ ಮಾಡಿಸ್ತಿದ್ದಾರೆ. ಅದಕ್ಕಾಗಿ ಎಲ್ಲರೂ ಕೂಡ ಹೋಗ್ಬೇಕು. ಹಾಗೆ ಅಲ್ಲ, ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ತೆಗೆದುಕೊಂಡು ಹೋಗಿ ನಿಮ್ಮ ಒಂದು ಬಯೋಮೆಟ್ರಿಕ್ ಮಾಡಿಸ್ಕೊಡ್ತಾರೆ. ಬಯೋಮೆಟ್ರಿಕ್ ಆದ್ರೆ ಅಲ್ಲಿಗೆ ನಿಮ್ಮ 100%, 100% ಕೆಲಸ ಕಂಪ್ಲೀಟ್ ಆಗತ್ತೆ. ನೀವು ಮುಂದೆ ಏನ್ ಮಾಡ್ಬೇಕಾಗಿಲ್ಲ. ಮುಂದೆ ಬರ್ತಕ್ಕಂತಹ ದಿನಗಳಲ್ಲಿ 20,000-30,000 ರೂಪಾಯಿ ದುಡ್ಡು ಬರುತ್ತೆ. ಅದನ್ನೆಲ್ಲವೂ ಕೂಡ ನೀವು ಕಳ್ಕೊಳ್ತೀರಾ ಇಲ್ವಲ್ಲ. ಅದಕ್ಕಾಗಿ ಕೇವಲ ಅರ್ಧ ಗಂಟೆಯ ಕೆಲಸ ಬಯೋಮೆಟ್ರಿಕ್ ಮಾಡಿಸ್ಬರೋದು. ಲೇನ್ ತಾಲೂಕಿನಲ್ಲಿ ಸಾಕಷ್ಟು ಇರ್ತವೆ ಕೇಂದ್ರಗಳು. CSC ಸೆಂಟರ್ಗಳು ಅಲ್ಲಿ ಹೆಚ್ಚಾಗಿ ಜನ ಇದ್ದಾರಾ, ಗ್ರಾಮಗಳಲ್ಲಿ ಹೋಗಿ, ಗ್ರಾಮವನಗಳಲ್ಲಿ ಹೆಚ್ಚಾಗಿ ಜನ ಇದ್ದಾರಾ, ಕರ್ನಾಟಕ ವನಗಳಲ್ಲಿ ಹೋಗಿ, ಈ ರೀತಿ ಹೋಗಿ ನೀವು ಬಯೋಮೆಟ್ರಿಕ್ ಅನ್ನ ಮಾಡಿಸಬಹುದಾಗಿರುತ್ತೆ. ಮತ್ತು ಬಯೋಮೆಟ್ರಿಕ್ ಮಾಡಿಸಿದ್ರೆ ಮಾತ್ರ ನಿಮಗೆ ಮುಂದೆ ಬರ್ತಕ್ಕಂತಹ ಎಲ್ಲ ಕಂತುಗಳು ಕೂಡ ಜಮಾ ಮತ್ತು ಈ 31ನೇ ಕಂತಿನ ನಾವು ಕೂಡ ಜಮಾ ಆಗುವಂತದ್ದು. ಅದಕ್ಕಾಗಿ ಬಯೋಮೆಟ್ರಿಕ್ ಕಡ್ಡಾಯ ಮಾಡಿದ್ದಾರೆ. ಬಯೋಮೆಟ್ರಿಕ್ ಮಾಡ್ಲಿಲ್ಲ ಅಂದ್ರೆ ನೀವು ಮೃತಪಟ್ಟಿದ್ದೀರಿ ಅಂತ ಹೇಳ್ಬಿಟ್ಟು ನಿಮಗೆ ದುಡ್ಡು ಜಮಾ ಮಾಡೋದಿಲ್ಲ. ಅದಕ್ಕಾಗಿ ಈ ಕೆಲಸ ಮಾಡೋದು ಕಡ್ಡಾಯವಾಗಿದೆ. ಓಕೆ, ಈ ಬಯೋಮೆಟ್ರಿಕ್ ಬಗ್ಗೆ ಗೊತ್ತಾಯ್ತಾ? ಈಗ ಈ ಗೃಹಲಕ್ಷ್ಮಿ 31ನೇ ಕಂತಿನ ಹಣ ಯಾವ ಹಂತಕ್ಕೆ ಬಂದಿದೆ ಅಂತ ನಾವು ತಿಳ್ಕೊಳ್ಳೋಣ. ಈಗ ಹಣಕಾಸು ಇಲಾಖೆದಿಂದ 2,400 ಕೋಟಿಯಷ್ಟು ದುಡ್ಡು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದಿದೆ. ಮೊದಲಿಗೆ 2,500 ಕೋಟಿ ಬೇಕಾಗ್ತಿತ್ತು. ಈಗ 100 ಕೋಟಿ ಕಡಿಮೆ ಆಯ್ತು ನೋಡಿ, ಇಲ್ಲೇ ವೆರಿಫಿಕೇಶನ್ ಆದ್ಮೇಲೆ. ಇನ್ನು ಬಯೋಮೆಟ್ರಿಕ್ ಆದ್ಮೇಲೆ ಇನ್ನು 100ರಿಂದ 200 ಕೋಟಿ ಕಡಿಮೆ ಆಗಬಹುದು. ಸೊ ಹತ್ತತ್ರ 2,200 ಕೋಟಿ ಬಂದ್ರು ಬರಬಹುದು. ಈಗ ಸದ್ಯಕ್ಕೆ 2,400 ಕೋಟಿ ಬೇಕಾಗತ್ತೆ. ಅದನ್ನ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಿಡುಗಡೆ ಮಾಡಲಾಗಿದ್ದು, ಇಲ್ಲಿರ್ತಕ್ಕಂತಹ ಎಲ್ಲ ಪ್ರೊಸೆಸರ್ ಅನ್ನ ಮುಗಿಸ್ಕೊಂಡು ಮತ್ತೆ 35 ತಾಲೂಕು ಗ್ರಾಮ ಪಂಚಾಯತಿಗಳಿಗೆ ದುಡ್ಡನ್ನ ಕಳುಹಿಸಿದೆ. ಎಲ್ಲಪ್ಪ ಅಂದ್ರೆ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಸುತ್ತಮುತ್ತ ಇರತಕ್ಕಂತಹ 35 ತಾಲೂಕು ಗ್ರಾಮ ಪಂಚಾಯತಿಗಳಿಗೆ ದುಡ್ಡನ್ನ ಕಳುಹಿಸಲಾಗಿದೆ. ಅಲ್ಲಿರ್ತಕ್ಕಂತಹ ಕೆಲವೊಂದಿಷ್ಟು ಪ್ರೊಸೆಸರ್ ಮುಗಿಸಿ ಈಗಾಗಲೇ ಟ್ರಯಲ್ ಕೂಡ ನಡೆದಿದೆ. ಹೌದು, ಕೆಲವೊಂದಿಷ್ಟು ಮಹಿಳೆಯರಿಗೆ ದುಡ್ಡು ಜಮಾ ಆಗಿದೆ ಅಂತಾನು ಕೂಡ ಕಮೆಂಟ್ಗಳು ಬರ್ತಾ ಇದ್ವು. ಅದು ಯಾಕಂದ್ರೆ ಟ್ರಯಲ್ ನಡೆದಿತ್ತು. ತಾಂತ್ರಿಕ ದೋಷ ಆಗತ್ತಾ ಅಥವಾ ಇನ್ಯಾವುದು ದೋಷ ಆಗತ್ತಾ? ಯಾಕಂದ್ರೆ 2 ತಿಂಗಳಾಯ್ತು ದುಡ್ಡು ಜಮಾ ಮಾಡಿ, ಏನಾದ್ರೂ ತಾಂತ್ರಿಕ ದೋಷ ಆಗುವಂತಹ ಸಾಧ್ಯತೆ ಇರುತ್ತೆ. ಅದಕ್ಕಾಗಿ ಮೊದಲಿಗೆ ಟ್ರಯಲ್ ಮಾಡಿ ನೋಡ್ತಾ ಇದ್ದಾರೆ. ಸೊ ಅಲ್ಲಿ ಯಾವುದೇ ರೀತಿಯಾದಂತಹ ತಾಂತ್ರಿಕ ದೋಷ ಸದ್ಯಕ್ಕೆ ಕಂಡು ಬಂದಿಲ್ಲ. ಅದಕ್ಕಾಗಿ ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಡೆಫಿನೆಟ್ಲಿ ನಿಮಗೆ ದುಡ್ಡು ಬರುತ್ತೆ. ಈಗ ಬೆಂಗಳೂರು ನಗರ ಸೇರಿದಂತೆ ಬೆಂಗಳೂರು ಗ್ರಾಮಾಂತರ, ಧಾರವಾಡ, ಯಾದಗಿರಿ, ವಿಜಯನಗರ, ಬೆಳಗಾವಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ತುಮಕೂರು, ಚಿತ್ರದುರ್ಗ, ಹಾಸನ, ಕೊಡಗು, ಬೀದರ, ಈ ಒಂದು ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರಿಗೆ ಮೊದಲನೇ ಹಂತದಲ್ಲಿ ದುಡ್ಡು ಜಮಾ ಆದ್ರೆ ಅಲ್ಲಿ ಎಲ್ಲರಿಗೂ ಕೂಡ ಜಮಾ ಆಗುದಿಲ್ಲ. ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಕೆಲವೊಂದಿಷ್ಟು ಮಹಿಳೆಯರಿಗೆ ಮಾತ್ರ ಜಮಾ ಆಗುತ್ತೆ. ಮತ್ತೆ ಉಳಿದಂತಹ ಜಿಲ್ಲೆಗಳಲ್ಲಿ ಕೂಡ ಕೆಲವೊಂದಿಷ್ಟು ಮಹಿಳೆಯರಿಗೆ ಹೀಗೆ ಹಂತ ಹಂತವಾಗಿ ಜಮಾ ಮಾಡ್ತಾ ಬರುತ್ತೆ. ಒಂದೇ ದಿನದಲ್ಲಿ ಅಥವಾ 2 ದಿನದಲ್ಲಿ ಎಲ್ಲ ಮಹಿಳೆಯರಿಗೂ ಕೂಡ ಜಮಾ ಮಾಡಿ ಕ್ಲಿಯರ್ ಆಗೋದಿಲ್ಲ. ಕೆಲವೊಂದಿಷ್ಟು ಜನರಿಗೆ ಅಂತ ಹೇಳ್ಬಿಟ್ಟು ದುಡ್ಡು ಜಮಾ ಮಾಡ್ತಾ ಸುಮಾರು 10ರಿಂದ 12 ದಿನಗಳ ಕಾಲ ಅವಕಾಶ ತೆಗೆದುಕೊಂಡು ಅಷ್ಟರಲ್ಲಿ ಎಲ್ಲ ಮಹಿಳೆಯರಿಗೆ ಒಂದು ಕಂತಿನ ಹಣವನ್ನ ಕ್ಲಿಯರ್ ಮಾಡಲಾಗುತ್ತೆ. ಈ ರೀತಿ ಪ್ರೊಸೆಸರ್ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇರ್ತಕ್ಕಂಥದ್ದು. ನಿಮಗೆ ಪ್ರೊಸೆಸರ್ ಬಗ್ಗೆನೂ ಕೂಡ ತಿಳಿಸಿದ್ದೀನಿ. ಜಿಲ್ಲೆ, ಬಯೋಮೆಟ್ರಿಕ್ ಎಲ್ಲ ಕಂಪ್ಲೀಟ್ ಆದಂತಹ ಮಾಹಿತಿ ಈ ವಿಡಿಯೋದಲ್ಲಿ ನಿಮಗೆ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ಮಾಹಿತಿ ತಿಳಿಸುವ. ನನ್ನ ತನಕ ಬಾಯ್ ಬಿಡಿ ಫ್ರೆಂಡ್ಸ್.